ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಾತಿ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಸೊ ಇವತ್ತು ಅದಕ್ಕೋಸ್ಕರ ಮನೇಲೆ ಕೇಕ್ ಮಾಡೋಣ, ಸ್ಪೆಷಲ್ ಏನಾದ್ರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಎಲ್ಲ ಐಟಮ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಏನು ಮಾಡೋದು ಎತ್ತ ಮಾಡೋದು ಅಂತ ನೋಡಬೇಕು. ಅಂದರೆ ಅವ್ರಿಗೆ ಗೊತ್ತು, ಪಾಯಸ ಮಾಡು ಮತ್ತು ಟೊಮೆಟೊ ಬಾತು ಬಜ್ಜಿ ಮಾಡು ಅಂತ ಹೇಳಿದ್ದಾರೆ. ಟೊಮೆಟೊ ಬಜ್ಜಿ ಇನ್ನೇನು ನೈಟಿಗೆ ಆಗುತ್ತೆ. ಕೇಕು ಅಷ್ಟೇ, ಅಮ್ಮ ಸಂಜೆನೇ ಅವಾಗ ಕಟ್ ಮಾಡಿಸೋದು. ಕೇಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಹೋಸಲ ಮಾಡಿದ್ದೆ ಬಟ್ ಫ್ಲಾಪ್ ಆಗಿಬಿಟ್ಟಿತ್ತು. ಅವರು ವೀಡಿಯೋ ಕೂಡ ನಾನು ಹಾಕ್ಕೊಳ್ಳೇ ಇಲ್ಲ. ಅದಕ್ಕೋಸ್ಕರ ಈ ಸಣ್ಣವರು ಕರೆಕ್ಟಾಗಿ ಮಾಡೋಣ ಅಂತ ಹೇಳಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಏನಾಗುತ್ತೆ ಅಂತ ಹೇಳಿ. ಹಾಗೆ ಇವತ್ತಿನ ದಿನ ನಿಮ್ಮ ಜೊತೆ ಶೇರ್ ಮಾಡೋಣ. ಯಾಕಂದರೆ ಇವತ್ತಿನ ಡೇ ಯಾವಾಗಲೂ ನಮ್ಮ ನೆನಪಲ್ಲಿರಬೇಕು, ಯಾರು ನೋಡಿದ್ರೂ ನೆನಪಲ್ಲಿರಬೇಕು, ನನ್ನ ಮಕ್ಕಳಿಗೆ ತೋರ್ಸೋಕ್ಕೆ ಕೂಡ ನೆನಪಿರಬೇಕು. ಹಾಗಾಗಿ ಸದ್ಯಕ್ಕೆ ಈ ಒಂದು ಇದರಲ್ಲಿ ಯಾವ ಬರ್ಡೇ ನಾನು ಸೆಲೆಬ್ರೇಟ್ ಮಾಡಲಿಲ್ಲ, ನಂದು ಮಾಡಲಿಲ್ಲ. ಹಾಗೆ ಈಗ ನಮ್ಮನೆಯವ್ರದ್ದಿದೆ, ಇನ್ನು ನೆಕ್ಸ್ಟು ಅಮ್ಮದಿದೆ, ಅಮ್ಮದಾದ್ಮೇಲೆ ಮುದ್ದುದಿದೆ. ಹಾಗಾಗಿ ನೋಡೋಣ, ಇದೊಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದ ವರ್ಷ ಮಾಡಿದ್ದೆ, ಅದಕ್ಕೋಸ್ಕರ ಪಾಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ, ಅವರಿಗೋಸ್ಕರ ನಾವೇನಾದ್ರು ಒಂದು ಆಸೆಯಲ್ಲಿ ಮಾಡ್ತಾಯಿದ್ದೀನಿ. ಹೇಗೋಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಾನು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ, ನೋಡೋಣ ವ್ಲಾಗ್ ಹೆಂಗೋಗುತ್ತೆ ಅಂತ ಹೇಳಿ. ಹಾಗೆ ಐಟಮ್ಸ್ ಕೂಡ ಬಂದಿತ್ತಲ್ಲ ಅಂತ ಹೇಳಿ ತಗೊಬಂದು ಒಳಗೆ ಇಟ್ಕೋತಾ ಇದ್ದೆ. ಇನ್ನು ಚಟ್ನಿ ಪುಡಿ, ಇದು ಕಡಲೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ಬಾಕ್ಸ್ ಇದೆ ಅಲ್ವಾ, ಇದ್ರೊಳಗೊಂದು ಚಾಕ್ಲೇಟ್ ಇರುತ್ತೆ ಎಮರ್ಜೆನ್ಸಿ ಅಂತ, ಕಾಪಿಡೆ ಚೆನ್ನಾಗಿರುತ್ತೆ. ಬಟ್ ಅದರಲ್ಲಿ ಒಂದು 6 ಪೀಸ್ ಇರುತ್ತೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಕೊಟ್ಟಿರ್ತಾರೆ, ಜಾಸ್ತಿ ಏನು ಕೊಟ್ಟಿಲ್ಲ. ಬಟ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳು ಕೂಡ ಎದ್ದು ಬಂದು ಆಟಾಡ್ತಾ ಇದ್ಲು. ನನಗೆ ಆಯಿಲ್ ಹಾಕಲಿಕ್ಕೆ ಬಾಕ್ಸ್ ಒಂದು ಸ್ವಲ್ಪ ಡಬ್ಬ ಚೆನ್ನಾಗಿದೆ, ಗ್ಲಾಸಿನ ತರಿಸಿದ್ದೆ. ಬಟ್ ಅದು ಯಾಕೋ ಸ್ಪ್ರೇ ಆಗ್ತಾ ಇರಲಿಲ್ಲ, ಹಾಳಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇರೆ ತರಿಸೋಣ ಅಂತ ಹೇಳಿ ಬೇರೆ ಬುಕ್ ಮಾಡ್ಕೊಂಡಿದ್ದೆ. ಇದು ಕಾಂಬೋ ಆಫರಲ್ಲಿತ್ತು ಆಯಿತಾ, ಸ್ನ್ಯಾಪ್ಡೀಲಲ್ಲಿ ಬುಕ್ ಮಾಡಿದ್ದು. ಕಾಂಬೋ ಆಫರಲ್ಲಿ ಇದ್ದಿದ್ದರಿಂದ ಒಂದು ಎಣ್ಣೆ ಬಾಟಲ್ ಮತ್ತು ಇದು ಏನಂತಾರೆ, ಎಣ್ಣೆ ಸ್ಪ್ರೆಡ್ ಮಾಡ್ತಾರಲ್ಲ ಆ ಥರ ಬ್ರಷ್ಷು ಚೆನ್ನಾಗಿದೆ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಒಂಥರ ನೋಡೋಕ್ಕೆ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಒಂಥರ ಗೊಂಬೆ ಚಿತ್ರ ಇದೆ ಆಯಿತಾ. ಅದು ನೋಡಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ, ವಾವ್ ಚೆನ್ನಾಗಿದೆ ಇದು ಅಂತ. ಹಾಗೆ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಬಟ್ ಅಷ್ಟೆಲ್ಲ ಈ ಪೇಷನ್ಸ್ ಮಾಡಿ ಟ್ರೈ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ಕೇಕ್ ಮಾಡಬೇಕಿತ್ತು, ಇನ್ನೇನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಪಾತ್ರೆ ಎಲ್ಲ ತೊಳೆಯೋದು ಹಾಗೆ ಇತ್ತು ಅಂತ ಹೇಳಿ ಫಸ್ಟ್ ಅದೆಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ, ಒಂದು ಸ್ವಲ್ಪ ಎಣ್ಣೆ ಡಬ್ಬ ಇತ್ತಲ್ವ, ಎಣ್ಣೆ ಇತ್ತು, ಅದನ್ನು ಖಾಲಿ ಮಾಡ್ಕೊಬಿಡೋಣ ನೋಡೋಣ ಅಂತ ಹೇಳಿ ಇದಕ್ಕೊಂದು ಹಾಕಿಟ್ಕೊಂಡಿದ್ದೀನಿ. ಬಟ್ ನನಗೆ ತುಂಬ ಇಷ್ಟ ಆಯಿತು, ತುಂಬಾ ಖುಷಿ ಆಯಿತು. ಹಾಗೆ ತರಿಸ್ಕೊಂಡಿದ್ದು ಪಾತ್ರೆ ಕೂಡ ಸಿಕ್ಕಾಪೇಟೆ ಇತ್ತು, ಬೆಳಗ್ಗೆನೂ ತೊಳೆದಿಟ್ಟಿರಲಿಲ್ಲ. ಹಾಗಾಗಿ ಬೇರೆ ಪಾತ್ರೆ ತೊಳ್ಕೊಂಡು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ. ಯಾಕಂದರೆ ನಮ್ಮನೆ ಸ್ವಲ್ಪ ಪಾತ್ರೆ, ಕೆಲವೊಂದು ಪಾತ್ರೆಗಳಿರೋದ್ರಿಂದ ಜಾಸ್ತಿ ಮೇಲಿಟ್ಟಿದ್ದೀನಿ, ಅಂದರೆ ಮೇಲಿದೆ, ಯೂಸ್ ಮಾಡೋದು ಮಾತ್ರ ಕೆಳಗಿದೆ. ಹಾಗಾಗಿ ಇರೋದಲ್ಲೇ ಅಡ್ಜಸ್ಟ್ ಮಾಡಬೇಕು. ಇನ್ನು ನಾನು ಕೇಕ್ ಮಾಡಲಿಕ್ಕೋಸ್ಕರ ನಾನು ಮೈದಾ ಹಿಟ್ಟಿಂದ ಮಾಡೋಣ, ಮೈದಾ ಹಿಟ್ಟಿದ್ದು ಅಥವಾ ವೀಟಿಂದ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೆಲ್ಲ ಪುಸುತ್ತಿಲ್ಲ, ಮತ್ತು ಅದು ಮಾಡಲಿಕ್ಕೆ ಕರೆಕ್ಟಾಗಿ ಓವನ್ ಆಗಲಿ ಅದಾಗಲಿ ಸ್ವಲ್ಪ ಐಟಮ್ಸ್ಗಳು ಬೇಕಾಗುತ್ತೆ. ಬಟ್ ಇದು ಬಿಸ್ಕೆಟಿಂದ ಮಾಡಿದ್ರೆ ಬೇಗ ಆಗುತ್ತೆ ಅಂತೇಳಿ ಓರಿಯೋ ಬಿಸ್ಕೆಟ್ ಇತ್ತು ಅಲ್ಲಿ ತರಿಸ್ಬಿಟ್ಟು ಅದರಲ್ಲೇ ಮಾಡೋಣ. ಹೇಗಿದ್ದರೂ ಒಂದು ಹಾಫ್ ಆನ್ ಅವರಲ್ಲಿ ಆಗೋಗ್ಬಿಡುತ್ತೆ ಕೆಲಸ, ಹಾಫ್ ಆನ್ ಅವರಲ್ಲಿ ಆಗುತ್ತೆ. ಬಟ್ ಕೇಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಅಂದ್ಕೊಂಡು ಬೇಗ ಆಗುತ್ತೆ ಅಂತ ಹೇಳಿ ಆ ಓರಿಯೋ ಬಿಸ್ಕೆಟನ್ನೇ 2 ಪೀಸ್ ಮಾಡಿ ಅದರಲ್ಲಿರೋ ಕ್ರೀಮ್ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಪೂರ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಬಿಸ್ಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 10 ಪ್ಯಾಕೆಟ್ ತರಿಸಿದೆ, ಅದರಲ್ಲಿ ಒಂದು 7 ಪ್ಯಾಕೆಟ್ನ ನಾನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು 3 ಮಕ್ಕಳು ಹೋಗ್ತಾ ಬರ್ತಾ ಬಿಸ್ಕೆಟ್ ಖಾಲಿ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಇಟ್ಟಿದ್ದೀನಿ. ಯಾಕಂದರೆ ಅವ್ರು ಏನಾದ್ರು ಬಾಯಿ ಆಡಿಸ್ತಾ ಇದ್ದರೆ ಕೆಲಸ ಆಗುತ್ತೆ, ಇಲ್ಲಾಂದರೆ ಅಮ್ಮ ಅಂತ ಬರ್ತಾ ಇರ್ತಾರೆ ಏನಾದ್ರು ಕೇಳಲಿಕ್ಕೆ. ಹಾಗೆ ಒಂದು ಅರ್ಧ ಬೌಲಷ್ಟು ಹಾಲು ಹಾಕ್ಕೊಂಡು ಕ್ಲೀನಾಗಿ ನೈಸಾಗಿ ರುಬ್ಕೊಬಂದಿದ್ದೀನಿ. ನೈಸಾಗಿ ರುಬ್ಬೋದು ತುಂಬಾ ಇಂಪಾರ್ಟೆಂಟು, ಯಾಕಂದರೆ ತರಿಯಾಗಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ಒಂದು ಈನೋ ಪ್ಯಾಕೆಟ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈನೋ ಪ್ಯಾಕೆಟಲ್ಲಿ ಅದು ಎಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ, ಅಷ್ಟೇ ಸ್ಪಾಂಜಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ಹಾಗೆ ನಮ್ಮನೆಯವ್ರ ಬರ್ಡೇ ಬಗ್ಗೆ ಒಂದಿಷ್ಟು ವಿಷಯ ಹೇಳಬೇಕು. ಯಾಕಂದರೆ ನನಗೆ
ದೇವ್ರು ಕೆಲವೊಂದು ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗಳಲ್ಲಿ ನಮ್ಮನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಕೊಟ್ಟಿರೋ ದೇವ್ರ ವರ ಅಂತ ಹೇಳ್ಬೋದು. ಕೆಲವೊಮ್ಮೆ ಹೇಳ್ತಾರೆ ಹೆಂಗೆ ಗೊತ್ತಾ, ನಾವು ದೇವ್ರಿಗೆ ಹೂ ಜಾಸ್ತಿ ಮುಡಿಸಿದಾಗ ಈ ಥರದವರು ಸಿಗ್ತಾರೆ ಅಂತ. ಹಾಗೆ ನಾನು ಯಾವ ದೇವ್ರಿಗೆ ಜಾಸ್ತಿ ಹೂ ಮುಡಿಸಿದ್ನೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ವ್ಯಕ್ತಿ ನನ್ನ ಜೀವನಕ್ಕೆ ಬಂದಿದ್ದು ತುಂಬ ಖುಷಿ ಇದೆ. ಹೌದು, ಕೆಲವೊಮ್ಮೆ ಜಗಳಗಳಾಗಿದೆ, ಮಾಡಿದೆ, ಎಲ್ಲದೂ ಆಗಿದೆ. ಈಗ ತುಂಬಾ ಚೆನ್ನಾಗಿದ್ದೀವಿ. ಹಾಗೆ ಇದು ಕೇಕಿನ ವಿಷಯಕ್ಕೆ ಬಂದುಬಿಡೋಣ ಆಯಿತಾ. ಒಂದು ಕುಕ್ಕರ್ನ ತಗೊಂಡು ಒಂದು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ, ಒಂದು 5 ನಿಮಿಷ ಅಷ್ಟೇ. ಅದು ಪ್ರೀ ಹೀಟ್ ಆಗೋದ್ರೊಳಗೆ ಒಂದು ಪಾತ್ರೆಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದಕ್ಕೆ ಬಟರ್ ಪೇಪರ್ ಹಾಕಿ, ಬಟರ್ ಪೇಪರ್ ಮೇಲೆ ಕೂಡ ಎಣ್ಣೆ ಹಾಕ್ಕೋಬೋದು. ಒಂದು ವೇಳೆ ನೀವು ಬಟರ್ ಪೇಪರ್ ಯೂಸ್ ಮಾಡಲ್ಲ ಅಂದರೆ ಸೇಮ್ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮಾಡ್ತಾರೆ, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮಾಡ್ತಾರೆ, ಮೈದಾ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಪುಡಿ ಉದುರಿಸ್ಕೊಬಿಟ್ಟು ಸ್ಪ್ರೆಡ್ ಮಾಡ್ಕೋಬೋದು ಅಷ್ಟೇ. ಆ ಥರ ಮಾಡ್ಕೊಂಡಾಗ ಈ ಥರ ಬಟರ್ ಪೇಪರ್ ಏನು ಯೂಸ್ ಮಾಡಬೇಕು ಅನ್ನೋದಿರಲಿಲ್ಲ. ಹಾಗಾಗಿ ನನ್ನ ಬಟರ್ ಪೇಪರ್ ಇತ್ತು, ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇನ್ನು ಆ ವಿಷಯ ಬರೋಣ ಆಯಿತಾ. ಇನ್ನು ಹೌದು, ಜಗಳಗಳಾಗಿದೆ, ಮನಸ್ತಾಪಗಳು ಬೇಜಾನಾಗಿದೆ. ಆದರೆ ಎಲ್ಲದನ್ನು ತಿದ್ದುಕೊಂಡು ಜೀವನ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಾಗ ಭಗವಂತ ಯಾವುದೆಲ್ಲರೂ ಒಂದು ಸಹಾಯ ಮಾಡ್ತಾನೆ ಅಂತ. ಹಾಗಾಗಿ ನನಗೂ ಕೂಡ ಸ್ವಲ್ಪ ತಿಳುವಳಿಕೆ ಬಂದು ಲೇಟೇ ಆಗಿತ್ತು ಆಯಿತಾ. ಇದರಲ್ಲಿ ಮುದ್ದು ಕೂಡ ಹುಟ್ಟಿದ ಅದೇ ಟೈಮ್ ಸ್ವಲ್ಪ ಜಗಳಗಳು ಅದು ಇದು ಆಯಿತು. ಜಗಳಗಳಾಗಿರೋದ್ರಿಂದ ತಿಳುವಳಿಕೆ ಇರ್ತಾರೆ. ಈಗ ಅಮ್ಮನೇ ಆಗಲಿ, ಚಿಕ್ಕಿನೇ ಆಗಲಿ, ಚಿಕ್ಕಪ್ಪನೇ ಆಗಲಿ ಅಥವಾ ಅತ್ತೆ ಮಾವನೇ ಆಗಲಿ, ಯಾರಾದ್ರೂ ಒಂದು ಸ್ವಲ್ಪ ತಿಳುವಳಿಕೆ ಹೇಳ್ತಾರೆ. ಹಾಗಲ್ಲಮ್ಮ, ಹೀಗಿರಬೇಕು, ಹೀಗಲ್ಲ, ಹಾಗೆ ಅಂತ ಹೇಳಿ. ಅದಕ್ಕಿಂತ ಮೀರಿ ಕೆಲವೊಮ್ಮೆ ದೇವರು ಸಹಾಯ ಮಾಡ್ತಾನೆ ಅಂತ ಅಂತಾರಲ್ಲ, ಆ ಥರ. ಹಾಗಾಗಿ ನನಗೂ ಕೂಡ ಅವರೆಲ್ಲ ತಿಳುವಳಿಕೆ ಎಷ್ಟು ಸಹಾಯ ಮಾಡ್ತು ಅಷ್ಟೇ ದೇವ್ರು ಕೂಡ ನಂಗೆ ಹೆಲ್ಪ್ ಮಾಡ್ದ. ನನಗೆ ಗೊತ್ತಿಲ್ಲ, ಅಂಥ ಟೈಮಲ್ಲಿ ದೇವ್ರ ಕಡೆ ತುಂಬಾ ನಾನು ಡಿಪೆಂಡ್ ಆಗಿಬಿಟ್ಟಿದ್ದೆ. ಯಾರ್ದೋ ಮಾತು ಕೇಳೋದಕ್ಕಿಂತ ದೇವ್ರ ಮಾತು ತುಂಬ ಕೇಳ್ತಿದ್ದೆ ನಾನು. ಅಂದರೆ ಆ ಟೈಮಲ್ಲಿ ಅದೇ ಹೇಳಿದ್ನಲ್ಲ, ಭಗವಂತ ನನ್ನ ಜೀವನಕ್ಕೆ ಬಂದ, ಕೃಷ್ಣ ನನ್ನ ಜೀವನಕ್ಕೆ ಬಂದ ಅಂತ ಹೇಳಿ. ಅದೇ ರೀತಿ ಕೂಡ ಅದೇ ಟೈಮಲ್ಲೇ ಕೃಷ್ಣ ನನ್ನ ಜೀವನಕ್ಕೆ ಬಂದಿದ್ದು, ಒಂದೊಳ್ಳೆ ದಾರಿ ತೋರಿಸಿದ್ದು, ಹೀಗಲ್ಲ ಹಾಗಿರಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದು. ಹಾಗಾಗಿ ಈಗ ಪರವಾಗಿಲ್ಲ, ಎಲ್ಲದೂ ಜೀವನ ಚೆನ್ನಾಗಿ ಹೋಗ್ತಾಯಿದೆ, ಮಾಡ್ತಾಯಿದೆ. ಪರವಾಗಿಲ್ಲ ಅನ್ನೋದಕ್ಕಿಂತ ತುಂಬಾ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 100 ಭಾಗ ನಾವು ಬದಲಾದರೆ, ನಾವು ಯಾವುದೇ ನಾವು ಬದಲಾದರೆ ಜಗತ್ತೇ ಬದಲಾಗುತ್ತಲ್ಲ. ನಮ್ಮ ದೃಷ್ಟಿಕೋನ ಬದಲಾದಾಗ ಜಗತ್ತಿನ ದೃಷ್ಟಿಕೋನ ಕೂಡ ಬದಲಾಗುತ್ತೆ. ಇನ್ನು ನನ್ನ ಮಗ ಕೂಡ ಬಂದ, ಪಾಪ ಅವ್ನು ಕರ್ಕೊಬರೋದು ನಂಗೆ ಮರ್ತೇ ಹೋಗ್ಬಿಟ್ಟಿತ್ತು. ಆಟೋದ ಮಮ್ಮ ಆಲ್ರೆಡಿ ಬಂದು ನಿಂತ್ಕೊಬಿಟ್ಟಿದ್ರು. ಹಾಗಾಗಿ ಅವನಿಗೂ ಸಾರಿ ಕೇಳ್ತಾ ಇದ್ದೆ, ಏನು ಹೇಳ್ತಾನಂತ ನೋಡಿ. ಬಾ, ಸಾರಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ನೀರು ಚಲ್ತಿತ್ತಾ? ಇಲ್ಲ, ಬಟ್ಟೆ ಬಿಚ್ಚು, ಶೂ ಬಿಚ್ಚು. ಎಕ್ಸಾಮ್ ಹೆಂಗೆ ಬರ್ದೆ? ಎ ಬಿ ಸಿ ಡಿ ಯಾಕೆ ಬರ್ದೆ? ತಾನೇ ಬರೆಯೋದು ಇವತ್ತು, ಕನ್ನಡ ತಾನೇ? ಏಕೆ? ಹಾಂ, ಮತ್ತೆ ಚಿನ್ನಿ ಬಿಡು, ಚಪ್ಪಲಿ ಬಿಡು, ಕೊಡು ಅಣ್ಣಂಗೆ ಕೊಡು. ಇಲ್ಲಿ ಬಾರೆ, ಕೊಡ, ನೀ ಸಾಕ್ಸ್ ಹಾಕಿರ್ತಾನೆ ತಂಬ. ಇಲ್ಲಿ ಚಿನ್ನಿ ತಬರಮ್ಮ, ಕೊಡು, ಇಟ್ಟು ಬರ್ತಾಳೆ ಅಂತ ಕೊಡು. ನೀ ಸಾಕ್ಸ್ ಇಟ್ಟು ಬಾ, ಅವಳು ಶೂ ಇಟ್ಟು ಬರ್ತಾಳೆ. ಕೊಡು ಬಾ ಪ್ಲೀಸ್. ಕಾಸು ಹುಟ್ಟಿದ್ದೆ? ಯಾಕೆ ಕಾಸು ಹುಡ್ತಿದ್ದೆ? ನೆರಳೈತಲ್ಲ ಇವತ್ತು. ಬಿಸಿಲು ಬಂದಿದ್ದು ಮನೆ, ಈಗ ನೀ ಬರ್ತೀಯ ಅಂತ ಓಡೋಗ್ಬಿಡ್ತು. ಹೋಗಿಟ್ಟು ಬಾ ಚಿನ್ನಿ. ಏಕೆ?
ಹೌದಾ, ನನ್ನ ಬಂಗಾರ. ಪ್ರಕೃತಿ, ಏನಿದು ಬೆಡ್ಶೀಟಲ್ಲೇ ಬಿಸಾಕಿರೋದು? ಅಣ್ಣನ ವೈರ್ನ ಹೊಡೆಯುತ್ತಾನೆ ಅದು ಬೆಡ್ಶೀಟು. ಹಂಗೆ ಬಿಸಾಕದ ಹೆಂಗೆ ಮಗಳೇ? ಮುದ್ದು ಬಿತ್ತು ಬೀಳಿಸ್ಬೇಡ ಬಂಗಾರಿ ಅದು. ಬಿರ್ಲಿ ಬಿಡು, ಬಟ್ಟೆ ಬಿಚ್ಚು, ಆಮೇಲೆ ನಾನು ಕ್ಲೀನ್ ಮಾಡ್ತೀನಿ. ವಾ, ಸ್ಟಾರ್ ಹಾಕಿದ್ದಾರ ಇವತ್ತು? ಹೌದಾ? ಏನಕ್ಕೆ ಸ್ಟಾರ್ ಹಾಕಿದ್ರು? ಮನೆ ಹೋಗಕ್ಕೆ ಹಾಕ್ರ? ವಾ, ಸೂಪರ್. ಪೆನ್ ಮನೆ ಅದು, ಪೆನ್ಸಿಲ್ ಅಲ್ಲ. ಪೆನ್ನು. ಹಂಗೆ ಬಗ್ಗು ನೋಡು, ಹಂಗೆ ಹಿಂಗೆ ನೋಡು, ಇಲ್ಲಿ ನೋಡು. ಸೂಪರ್. ಇಲ್ಲಿ ಕಣ್ಣಿಂದ ಹೋಯ್ತಾ ನೋಡೋಣ. ಕಮ್ಮಿ ಆಗಿದೆ ಅಲ್ಲ ಚೂರು. ಮಧ್ಯಾಹ್ನ ಒಂಚೂರು ಹಾಕ್ತೀನಿ ಆಯಿತಾ? ಮಲ್ಕೋ ಇವತ್ತೊಂದು ಸ್ವಲ್ಪ ಹೊತ್ತು. ಸಂಜೆ ಪಪ್ಪನ ಬರ್ಡೇ ಮಾಡೋಣ ಆಯಿತಾ? ನೀನು ತೋರ್ಸ, ನಿಂಗೂ ಹಾಕಿದ್ದಾರಾ? ವಾ, ಸೂಪರ್. ID ಕಾರ್ಡ್ ಬಿಚ್ಚ, ಅದರೊಳಗೆ ಇಕ್ ಮನೆ ಇಕ್ಕದ್ರೊಳಗೆ, ಅದು ಮೇಲಿಂದಲೇ. ಅದರೊಳಗೆ ನಿಧಾನ ಹೇಳಿ, ನಿಧಾನ ಇಕ್ಕೋ. ಹೌದಾ? ಆಮೇಲೆ ತಗೊಳೋದು ಬಿಡಿ ಇವಾಗ. ನಿಮಗೆ ನಿಮ್ಮಪ್ಪ ದುಡ್ದಿಪ್ಪರು ಪೆನ್ ಪೆನ್ಸಿಲಿಗೆ ಹಾಕ್ತಾರೆ ನೋಡಿ ಇವಾಗ. ಬ್ಲೂ ಇಲ್ಲ ಬ್ಲ್ಯಾಕ್ ಇರೋದು. ತಡಿ, ಹತ್ರ ಬಾ, ಬಿಡು. ಬರುತ್ತಾ? ಮತ್ತೆ ನನ್ನ ಕೈತೆ ಮತ್ತೆ ಯಾವಾಗ್ಲೂ. ವೆರಿ ಗುಡ್ ಜಾಣಿ. ಚಿನಿ, ಕಣ್ಣೆಲ್ ಮನೆ? ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲೈತೆ? ತಲೆ, ಕೂದಲು, ಕೈ, ಹೊಟ್ಟೆ, ಕಾಲು. ಅದ ಕಾಲು. ಓಕೆ. ಓಕೆ ಓಕೆ ಓಕೆ. ಉಪ್ಪಿಟ್ಟು. ಹಾಗೆ ಈ ಕಡೆ ಕೇಕ್ ಕೂಡ ಆಲ್ರೆಡಿ ಕುಕ್ಕರ್ ಪ್ರೀ ಹೀಟ್ ಮಾಡಿ ಅದರೊಳಗೆ ಪಾತ್ರೆ ಕೂಡ ಇಟ್ಬಿಟ್ಟಿದೆ. ಅದು ಕೂಡ ಬೇಕು ಅಂತ ಇತ್ತು. ಅಷ್ಟರೊಳಗೆ ನೋಡೋಣ ಅಂತ ಹೇಳಿ ಕೇಕಿಗೆ ಒಂದು ಪಾತ್ರೆ, ಒಂದು ಚಾಕುವಲ್ಲಿ ಚುಚ್ಚಿದಾಗ ಗೊತ್ತಾಗುತ್ತೆ. ಅದು ಚಾಕುಗೆ ಅಂಟ್ಕೊಂಡಾಗ ಅಥವಾ ಕಡ್ಡಿ ಯೂಸ್ ಮಾಡ್ಬೋದು, ಚಾಕು ಯೂಸ್ ಮಾಡ್ಬೋದು, ಸ್ಪೂನ್ ಯೂಸ್ ಮಾಡ್ಬೋದು. ಅದಕ್ಕೆ ಯಾವುದಾದ್ರು ಅಂಟ್ಕೊಂಡಿದೆ ಅಂದಾಗ ಅದು ನೀಟಾಗಿ ಬೆಂದಿರಲ್ಲ. ಒಂದು ವೇಳೆ ಅದು ನೀಟಾಗಿ ಬೆಂದಿದ್ರೆ ಅದು ಅಂಟ್ಕೊಳ್ಳಲ್ಲ ಆಯಿತಾ? ಅದು ಕೂಡ ಬೇಕಿತ್ತು. ಈ ಕಡೆ ಅನ್ನ ಕೂಡ ಮಾಡ್ಕೊಂಡಿದ್ದೆ. ಇನ್ನೇನು ಮುದ್ದು ಬಂದುಬಿಟ್ಟಲ್ಲ, ಊಟ ಎಲ್ಲ ಮಾಡಿಸ್ಬೇಕು. ಅಪ್ಪ ಹೊಟ್ಟೆ ಹಸ್ಕೊಂಡು ಬಂದಿರ್ತಾನೆ ಅಂತ ಹೇಳಿ ಜಾಸ್ತಿ ಬೇಡ ಮೊಸರನ್ನ ಮಾಡೋಣ ಅಂತ ಹೇಳಿ ಅನ್ನನೆಲ್ಲ ಅನ್ನ ಬಿಸಿ ಇತ್ತು ಅಂತ ಹೇಳಿ ಅದನ್ನೊಂದು ಸ್ವಲ್ಪ ಒಂದು ದೊಡ್ಡ ಪಾತ್ರೆ ಹಾಕಿ ಆರಕ್ಕೆ ಇಟ್ಬಿಡ್ತೀನಿ. ಅಂದರೆ ಫ್ಯಾನ್ ಕೆಳಗೆ ಇಡ್ತೀನಿ, ಆರುತ್ತೆ. ಅದು ಪಾಡಿಗೆ ಅದಕ್ಕೆ ನಾನು ಸ್ವಲ್ಪ ಹಾಲು ಕೂಡ ರೆಡಿ, ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡಾಗ ಹಾಲು ಜೊತೆ ಮೊಸರು ಜೊತೆ ಹಾಲು ಹಾಕ್ಕೊಂಡಾಗ ತುಂಬ ಹುಳಿ ಬರೋದಿಲ್ಲ. ಮಕ್ಕಳು ತಿಂತಾರಲ್ವ, ತುಂಬ ಹುಳಿ ಇದ್ದರೆ ಸರಿಯಾಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹಾಲು ಹಾಗೆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆಮೇಲೆ ನಂತರ ಮತ್ತೆ ಹಾಕ್ಕೋತೀನಿ ಆಯಿತಾ ನೀರನ್ನ. ಅದು ತೋರ್ಸೋಕ್ಕೆ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಗಿದ್ದೆ. ನನಗೊಂದು ಸ್ವಲ್ಪ ಮೊಸರನ್ನ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿತ್ತು, ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇನ್ನೂ ಸ್ಮ್ಯಾಶ್ ಮಾಡಬೇಕು ಅಂತ ಹೇಳಿ ನಾನು ಈ ಥರ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶರಲ್ಲಿ. ಜಾಸ್ತಿ ಮಾಡ್ಕೊಡೋದಿಲ್ಲ, ಯಾಕಂದರೆ ತುಂಬ ಅನ್ನ ಗಟ್ಟಿ ಇದ್ದರೆ ಮೊಸರನ್ನ ಚೆನ್ನಾಗಾಗೋದಿಲ್ಲ. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಮೆತ್ತಗಿದ್ದಾಗ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಮ್ಗೆ ಹಾಗೆ ಇಷ್ಟ ಹಾಗೆ ತಿಂತೀವಿ ಅನ್ನೋದಿದ್ರೆ
ಈಗ ಮೊಸರನ್ನ ಕೂಡ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಮತ್ತೊಂದು ಸ್ವಲ್ಪ ಮೊಸರು, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಯಿತಾ. ನಂಗೆ ತೋರ್ಸೋಕೆ ಮರ್ತೋಯ್ತು ಅಂದೆ ಹೇಳ್ವಾ, ಮೊಸರು ಹಾಕೋದೊಂದು ತೋರಿಸಿದ್ದೀನಿ ಅಷ್ಟೇ. ಹಾಗೆ ಒಗ್ಗರಣೆಗಂತ ಹೇಳಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಎಣ್ಣೆ ಏನು ಜಾಸ್ತಿ ಹಾಕ್ಕೊಂಡಿಲ್ಲ, 2-3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಈರುಳ್ಳಿ, ಕ್ಯಾರೆಟ್ ಎಲ್ಲ ಹೆಚ್ಚಿಟ್ಕೊಂಡು ಹಾಕ್ಕೋಬೋದು, ಬಟ್ ಎಣ್ಣೆ ಹಾಕೋದು ಬೇಡ. ಹಾಗೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಆಯಿತಾ. ಎಣ್ಣೆ, ಸಾಸಿವೆ, ಕರಿಬೇವು, ಹಾಗೆ ಸ್ವಲ್ಪ ಹಿಂಗು ಹಾಕ್ಕೊಂಡ್ರೆ ದೇವಸ್ಥಾನದಲ್ಲಿ ನೀವು ಮಾಡ್ತೀರಲ್ಲ ಆ ಥರ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ದೇವಸ್ಥಾನದಲ್ಲಿ ಕೊಟ್ಟಾಗ ಅದೊಂಥರ ಚೆನ್ನಾಗಿರುತ್ತಲ್ವ, ಆ ರೀತಿ ಆಗುತ್ತೆ ಆಯಿತಾ. ಇನ್ನು ಈ ಕಡೆ ನಾನು ಸ್ವಲ್ಪ ಪೊಮೊಗ್ರಾನೇಟ್ ಇಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪೊಮೊಗ್ರಾನೇಟ್ ಆ್ಯಡ್ ಮಾಡ್ಕೊಬೋದು, ಅದರೊಟ್ಟಿಗೆ ದ್ರಾಕ್ಷಿ ಹಣ್ಣು ಬರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಅಷ್ಟರೊಳಗೆ ಮಕ್ಕಳು ಕೂಡ ತಿನ್ನಿಸಿ ರೆಡಿ. ಅವನು 3 ಜನ ತಿನ್ನೋದಲ್ವ, ಅದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಯಿತಾ. ಏನು ಅಂದ್ಕೋಬೇಡಿ, ನಾವು 3 ಜನ ಒಟ್ಟಿಗೆ ತಿನ್ನೋದ್ರಿಂದ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಈ ಕಡೆ ಎಲ್ಲ ತಿನ್ನಿಸಿ ಬರೋತ್ತಿಗೆ ಕೇಕ್ ಕೂಡ ತಣ್ಣಗಾಗಿ ರೆಡಿಯಾಗಿತ್ತು. ಅದ್ರ ಮೇಲೆ ಬಟರ್ ಪೇಪರ್ ತೆಕ್ಕೊಳ್ಳೋಣ ಅಂತ ಹೇಳಿ ಬಟರ್ ಪೇಪರ್ ತೆಕ್ಕೋತಾ ಇದ್ದೀನಿ. ಒಂದು ಚೂರು ಬಟರ್ ಪೇಪರಿಗೆ ಅಂಟ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬರ್ತಾಯಿತ್ತು. ತುಂಬ ಖುಷಿ ಆಯಿತು ನನಗಂದರೆ. ಹೋದ್ಸಲನೇ ಏನಾಗಿತ್ತು, ಹೋದ್ಸಲ ಅಡ್ವರ್ಟ್ ಮಾಡಿದ್ದೆ ಏನು ಗೊತ್ತಾ, ನಾನು ಈ ಕೇಕ್ ಮಾಡೋ ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದಕ್ಕೆ ಸೋಡಾ ಹಾಕೋದು ಮರ್ತೋಗ್ಬಿಟ್ಟು ನಾನೇನು ಮಾಡಿದೆ, ಕುಕ್ಕರಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಲಿಕ್ಕಾಗಿಲ್ಲ. ಹಾಗೆ ಒಂದು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿದೆ ಆಯಿತಾ. ಹಾಗಾಗಿ ಅದು ತಿನ್ನುವಾಗ ಅದೇ ಸೋಡದೇ ಇದು ಫ್ಲೇವರ್ ಬಂದಂಗೆ ಆಗ್ತಿತ್ತು. ಈ ಥರ ಅಡ್ವರ್ಟ್ ಆಗೋದು ಬೇಡ ಅಂತ ಎಲ್ಲದೂ ಹತ್ರನೇ ಇಟ್ಕೊಬಿಟ್ಟಿದ್ದೆ, ಕಣ್ಣಿಗೆ ಕಾಣಿಸೋ ರೀತಿ ಏನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂತ. ಹಾಗೆ ಮತ್ತು ಈ ಥರ ಕೇಕನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲ್ಭಾಗನ ನಾನು ತೆಗೆದು ಜಸ್ಟ್ ಶೇಪಲ್ಲಿ ಅನ್ನೋದಕ್ಕೆ ಮೇಲ್ಭಾಗನ ಟ್ಯಾಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಕಟ್ ಮಾಡಿರ್ತೀವಲ್ಲ ಅದೊಂಥರ ಉದುರ್ತಾ ಇರುತ್ತೆ, ಅಥವಾ ಉದುರೋದು ಬೇಡ ಅಂತ ಹೇಳಿ. ನೋಡಿ ಈ ಥರ ಬಂದಿದೆ ಕೇಕ್ ಬೇಸ್, ತುಂಬ ಚೆನ್ನಾಗಿ ಬಂದಿದೆ. ಇದನ್ನ ಕೇಕ್ ಬೇಸ್ ಅಂತಲೇ ಕರೆಯೋದಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸಕ್ಕರೆ ಸಿರಪ್ ರೆಡಿ ಮಾಡೋಣ, ಶುಗರ್ ಸಿರಪ್ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು 5-6 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಅದನ್ನ ನೀಟಾಗಿ ಕುದ್ದು ಅದರೊಟ್ಟಿಗೆ ಕರಗಬೇಕು, ಆ ರೀತಿ ಬಿಟ್ಟಿದ್ದೀನಿ. ಕರಗಿದ್ರೆ ಸಾಕು, ಬಟ್ ನಾನು ಏನು ಮಾಡಿದ್ದೀನಿ ಗೊತ್ತಾ, ಜಾಸ್ತಿ ಹೊತ್ತು ಬಿಟ್ಟಿರೋದ್ರಿಂದ ಅದು ಪಾಕ ಬರಲಿಕ್ಕೆ ರೆಡಿ ಆಗಿಬಿಟ್ಟಿತ್ತು. ಇನ್ನು ಸ್ವಲ್ಪ ಗಟ್ಟಿ ಏನಾಗಲಿಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು. ಪಾಕ ಬರ್ಸೋದ್ರಿಂದ ಗಟ್ಟಿ ಆಗುತ್ತೆ ಏನು ಅಂತ ಹೇಳಿ, ಹಾಗೇನೂ ಆಗಲಿಲ್ಲ. ಹಾಗಾಗಿ ನಾನು ಅದು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಾಗೆ ನೀಟಾಗಿ ಎಲ್ಲ ಕಡೆನೂ ಹಾಕ್ಕೊಂಡೆ ಆಯಿತಾ. ಇನ್ನು ಈ ಕಡೆ ಮೇಲ್ಭಾಗಕ್ಕಂತ ಹೇಳಿ ನಾವು ಚಾಕ್ಲೇಟ್ ಸಿರಪ್ ತರಿಸಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅದೇ ಚಾಕ್ಲೇಟ್ ಕ್ರೀಮ್ನ ಕರಗಿಸ್ಕೋಬೋದು, ಅಥವಾ ನೀವು ಚಾಕ್ಲೇಟ್ ತರಿಸ್ಕೊಂಡು ಅದನ್ನು ಕೂಡ ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಅದನ್ನ ಕಾಯಿಸ್ಕೊಂಡು ಈ ಥರ ಹಾಕ್ಕೋಬೋದು. ನಾನು ಚಾಕ್ಲೇಟ್ ಸಿರಪ್ ತರಿಸಿರೋದ್ರಿಂದ ಹಾಕೋತಾ ಇದ್ದೀನಿ. ಇನ್ನು ಈ ಥರ ಫುಲ್ಲು ಒಂದು ಸ್ವಲ್ಪ ನಂಗೆ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಇರಬೇಕು, ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಎಲ್ಲಿ ಕಹಿ ಆಗುತ್ತೋ ಅಂತ ಮಾಡಿದ್ದೆ ಚಾಕ್ಲೇಟ್ ಸಿರಪ್ಪು, ಬಟ್ ಅದು ಟೇಸ್ಟ್ ನೋಡಿದಾಗ ಅಷ್ಟು ಕಹಿ ಇರಲಿಲ್ಲ ಅಲ್ವಾ, ಹಾಗಾಗಿ ಬಿಡು ಕಹಿ ಆಗಲ್ಲ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಆಯಿತಾ. ಇನ್ನು ಈ ಕಡೆ ಕೇಕ್ ಸ್ಪ್ರೆಡ್ ಮಾಡ್ಕೊತಾ ತುಂಬ ಬೋಳ ಅನಿಸುತ್ತೆ ಅಲ್ವಾ, ಹಾಗೆ ಬಿಟ್ಬಿಟ್ರೆ. ಹಾಗಾಗಿ ನಾನು ಇಲ್ಲಿ ಏನು ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡಿರಲಿಲ್ಲ, ಚಾಕೋ ಚಿಪ್ಸ್ ಕೂಡ ಏನೂ ಆ್ಯಡ್ ಮಾಡಿರಲಿಲ್ವ, ಹಾಗಾಗಿ ಸ್ವಲ್ಪ ನಾನು ಚಾಕ್ಲೇಟ್ ಸಿರಪ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಮ್ಮಿ ಹಾಕ್ಕೋಬೋದಾಯ್ತಾ. ನಾನಿಲ್ಲಿ ಮತ್ತೆ ಇದು ತುಂಬ ಬೋಳ ಕಾಣಿಸುತ್ತೆ ಹಾಗೆ ಬಿಟ್ಬಿಟ್ರೆ ಅನ್ನೋ ಕಾರಣಕ್ಕೆ ಮತ್ತೆ ನನಗದೆಲ್ಲ ಅರೇಂಜ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಟೈಮ್ ಆಗಿಬಿಟ್ಟಿತ್ತು, ಮಕ್ಕಳು ಕೂಡ ಮಲ್ಕೊತಿಂತ ಹಠ ಮಾಡ್ತಿದ್ವು, ಅಷ್ಟರೊಳಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಿಸ್ಕೆಟಿಂದ ಏನು ಕ್ರೀಮ್ ಇತ್ತಲ್ಲವ ಅದು ತೆಗೆದಿಟ್ಟಿದೆ ಅಲ್ವಾ, ಅದನ್ನು ಕೂಡ ಒಂದು ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಅದನ್ನ ಕ್ರೀಮ್ನ ಜೋಡಿಸ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿ ಚಾಕೋ ಚಿಪ್ಸ್ ಕೂಡ ತರಿಸಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೆ ಏನೋ ಹಾಗೆ ಡೆಕೋರೇಷನ್ ಮಾಡಿದ್ದೀನಿ. ಪರವಾಗಿಲ್ಲ ಅನ್ನಿಸ್ತು ನನಗೊಂದು ಸ್ವಲ್ಪ ಕೇಕ್ ಮಾಡಿದ್ದು. ಟೇಸ್ಟ್ ಚೆನ್ನಾಗಿ ಬಂದಿತ್ತು, ಬಟ್ ಈ ಥರ ಏನು ಐಡಿಯಾನೇ ಇರಲಿಲ್ಲ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹಾಗೆ ಚೆನ್ನಾಗಿರಲಿ ಅಂತ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಫೈನಲಾಗಿ ಕೇಕ್ ಲುಕ್ ಈ ಥರ ಬಂದಿದೆ ತಗೊಂಡ್ಮೇಲೆ.
ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಏನೋ ಒಂಚೂರು ಗೊತ್ತಿಲ್ದಿರೋ ಏನೋ ಟ್ರೈ ಮಾಡಿದ್ದೀನಲ್ವ ಅಂತ. ಒಂದು ಕಾಲದಲ್ಲಿ ಏನು ಬರ್ತಿಲ್ಲ, ಟೀ ಇಡ್ಲಿ ಕೂಡ ಬರ್ತಿರ್ಲಿಲ್ಲ ಅಂಥವಳು ಈ ಥರ ಅಡುಗೆ ಮಾಡ್ತೀನಲ್ಲಪ್ಪ ಅಂತ ಖುಷಿ ಆಗ್ತಿದೆ. ಹಾಗೆ ಪಾಯಸ ಮಾಡೋಣ ಅಂತ ಹೇಳಿ ಒಂದು ಪಾತ್ರೆಗೆ ಹಾಲು ಪೂರ ಒಡೆದು ಹಾಕ್ಕೋತೀನಿ. ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಾಯಿದೆ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ. ನನ್ನ ಮಗಳು ಎದ್ದಿದ್ದಾಳೆ, ಆಟಾಡ್ತಾ ಇದ್ದಾಳೆ. ಏನಾದರೂ ಒಂದು ಸ್ವಲ್ಪ ಸೌಂಡ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ, ಬೇಜಾರು ಮಾಡ್ಕೋಬೇಡಿ. ಈ ಕಡೆ ಹಾಲು ಪೂರ ಒಡೆದು ಹಾಕ್ಕೊಂತೀನಿ. ಬೇಕಾದ್ರೆ ನೀವು ನೀರು ಹಾಕ್ಕೋಬೋದು. ನಾನು ಇಲ್ಲೇ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ, ಹುರಿದಿರುತ್ತೆ ಗೊತ್ತಾ ಇಲ್ಲ, ಎಲ್ಲ ಮಿಕ್ಸಿರುವಂಥದ್ದು. ಈಗ ಮಿಕ್ಸರ್ ಬರ್ತದೆ ಗೊತ್ತಿದೆ ಅಂತ ಅನ್ಕೊಂತೀನಿ. ನಾನಿಲ್ಲಿ ಶಾವಿಗೆ ಮಿಕ್ಸ್ ಅಂತ ಬರುತ್ತಲ್ವ, ಆಯ್ತಪ್ಪ ಆ ಥರ ತೊಗೊಂಡ್ಬಿಟ್ರೆ ಸುಮ್ಮನೆ ಇದೇ ಇರೋದಿಲ್ಲ. ಆರಾಮಾಗದಲ್ಲೆಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ. ಸಕ್ಕರೆ ಹಾಕಬೇಕು, ಇನ್ನೇನೋ ಹುರಿಬೇಕು, ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲದೆ ಇರೋದ್ರಿಂದ ಆರಾಮಾಗಿ ಬೇಗ ಆಗುತ್ತೆ. ಇನ್ನು ನಮಗೆ ಟೈಮ್ ಇದೆ ಅನ್ನುವಾಗ ನಾವು ಆ ಥರ ಹುರ್ಕೊಂಡು ಆರಾಮಾಗಿ ನಿಧಾನವಾಗೇ ಮಾಡ್ಕೊಬೋದಾಯ್ತಾ. ಇನ್ನು ಈ ಕಡೆ ಅಷ್ಟು ಪಾಯಸದ ಮಿಕ್ಸನ್ನು ಮಿಕ್ಸ್ ಮಾಡ್ಕೊಂಡಿದ್ನಿ. ಇದ್ರದ್ದು ಒಂದು ಇದೇನಪ್ಪ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಪದೇ ಪದೇ. ಆ ಪಾಯಸಕ್ಕೂ ಕೂಡ ಮಿಕ್ಸ್ ಮಾಡ್ತಾ ಇರಬೇಕಲ್ವ ಒಂದು ಸ್ವಲ್ಪ. ಅದೇ ಇದೊಂದು ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಬೇಕಷ್ಟೇ, ಯಾಕಂದರೆ ಇದು ತಳ ಹಿಡೋ ಚಾನ್ಸಸ್ ಇರುತ್ತೆ. ಅದರೊಟ್ಟಿಗೆ ಗಂಟು ಆಗಿಬಿಡುತ್ತೆ ಶಾವಿಗೆ ಎಲ್ಲ ಒಟ್ಟಿಗೆ ಸೇರಿಕೊಂಡು. ಇನ್ನು ಈ ಕಡೆ ಪಾಯಸ ಕೂಡ ಚೆನ್ನಾಗಿ ಒಂದು 5-10 ನಿಮಿಷ ಕುದಿಸಿದ ಮೇಲೆ ಶಾವಿಗೆ ಕೂಡ ಬೆಂದಿತ್ತು. ಹಾಗೆ ಕುದೀತಾ ಇದೆ ಪಾಯಸನೂ. ಒಂದು ಸ್ವಲ್ಪ ಲೀಡ್ ಆಫ್ ಮಾಡಿಬಿಟ್ಟು ಇನ್ನೂ ಬಿಸಿ ಇದೆ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಸಲ ಅದು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದು ಎಷ್ಟು ಜನದ ಮೇಲೆ ಈಗ 3-4 ಜನ ತಿಂತೀವಿ ಅನ್ನೋದಿದ್ರೆ ನಾವೊಂದು 2 ದಿನ ಇರ್ತೀವಿ. ಮಕ್ಕಳೇನು ಜಾಸ್ತಿ ತಿನ್ನೋದಿಲ್ಲ. ನಮ್ಮನೆ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ, ಹಾಗಾಗಿ ಒಂದು 2 ದಿನ ಇರುತ್ತೆ ಅಷ್ಟೇ. ಅಂದರೆ ಇವಾಗ ಮಧ್ಯಾಹ್ನ ಮಾಡಿದರೆ ನಾಳೆ ಮಧ್ಯಾಹ್ನಕ್ಕೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಕಮ್ಮಿನೇ ಮಾಡೋದಾಯ್ತಾ. ಇನ್ನು ಈ ಕಡೆ ಹೇಳಿದ್ನಲ್ವ ಮೊಸರನ್ನ ಮಾಡಿದೆ ಅಂತ. ಮೊಸರನ್ನ ನಾನು ಯಾಕೆ ಇಷ್ಟು ಹಾಕ್ಕೊತಾ ಇದ್ದೀನಿ ಅಂತ ತಲೆ ಕೆಡಿಸ್ಕೊಬೇಡಿ. ನಾನು ಇಷ್ಟೊಂದು ತಿನ್ನೋದಿಲ್ಲ, ಮಕ್ಕಳಿಗೋಸ್ಕರ. ಮಕ್ಕಳು ನಾನೆಲ್ಲ ತಿನ್ನೋದ್ರಿಂದ 3 ಜನಕ್ಕೂ ಬೇಕು ಅಂತ ಹೇಳಿ ಇನ್ನು ನಾನೆಲ್ಲ ಒಂದು 3-4 ಸ್ಪೂನ್ ತಿಂತೀನಿ. ಮಕ್ಕಳಿಗೆ ಒಂದು ಸ್ವಲ್ಪ ಜೋರು ಮಾಡಿ ತಿನ್ನಿಸ್ತೀನಿ. ಇನ್ನು ಊಟ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಮಲ್ಕೊಂಡು ಎದ್ದ ಮೇಲೆ ಅವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಬಟ್ಟೆ ಹಾಕಿ ನಾನು ಇಲ್ಲಿ ದೀಪ ಹಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ನು ದೀಪನೂ ಹಚ್ಚಾಯಿತು, ಮಾಡಾಯಿತು. ಅವ್ರಿಗೂ ಕೂಡ ಬೈದು ರೆಡಿ ಮಾಡಿಸಿ ಇನ್ನು ಕೂರ್ಸಿದ್ದೀನಿ ಕೇಕ್ ಕಟ್ ಮಾಡಿಸ್ಲಿಕ್ಕೆ. ನನ್ನ ಮಕ್ಕಳಂತೂ ಕೇಕ್ ಕಟ್ ಮಾಡಲಿಕ್ಕೆ ಮಾಡಲ್ಲ. ಇನ್ನು ಅಮ್ಮಣ್ಣನು ಕೂತ್ಕೊಂಡಿದ್ಲು ಪಕ್ಕದಲ್ಲಿ. ಆಗ ಅವರು ನಾನು ಕಟ್ ಮಾಡ್ತೀನಿ ಅಂತ. ಸರಿ ಹಿಡ್ಕೊಳ್ಳಪ್ಪ, ಅದಕ್ಕೆ ಯಾಕೆ ಜಗಳ ಮಾಡ್ತೀಯ ಅಂತ ಹೇಳಿ ಅವನು ಕೂಡ ಇಟ್ಕೊಂಡು ಇಬ್ಬರು ಕೂಡ ಕಟ್ ಮಾಡ್ತಾಯಿದ್ದಾರೆ ಕೇಕ್ನ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ಆಯಿತಾ. ನಾನು 100ಗೆ ಒಂದು 75 ಕೊಡ್ತೀನಿ. ಚೆನ್ನಾಗಿ ಬಂದಿದೆ. ಯಾಕಂದರೆ 100ಗೆ 100 ಕೊಡೋಷ್ಟು ನಾನೇನು ಅಷ್ಟು ಇದು ಮಾಡಿರಲಿಲ್ಲ ಆಯಿತಾ. ಅಂದರೆ ಈಗ ಎಲ್ಲದನ್ನು ಕೇಕ್ ಅನ್ನುವಾಗ ಅದು ಯಾವ ಥರ ಮಾಡಬೇಕು ಅದೇ ಪ್ರೊಸೀಜರ್ ಮಾಡಬೇಕಾಯ್ತಾ. ಬಟ್ ನಾವು ಮಾಡಿದ್ದು ಯಾವ ಥರ ಹೇಳಿ, ನಾವು ಮಾಡಿದ್ದು ಇನ್ಸ್ಟೆಂಟಾಗಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತರಿಸಿ ಅದನ್ನ ರುಬ್ಬಿಟ್ಟೆ. ಅದನ್ನ ರುಬ್ಬಿ ಬೇಯಿಸ್ಬಿಟ್ಟು ಆಮೇಲೆ ಇನ್ನೇನು ಕ್ರೀಮೆಲ್ಲ ಹಾಕಿಬಿಟ್ಟು ಮಾಡಿದ್ದಾಯ್ತಾ. ಈಗ 100 ಕೊಡಬೇಕಂದ್ರೆ ನಾನು ಎಲ್ಲದೂ ನನ್ನ ಎಫರ್ಟ್ ಹಾಕಿ ಅದನ್ನ ಕ್ಲೀನ್ ಮಾಡಿ ಅದನ್ನ ಮಿಕ್ಸ್ ಮಾಡಿ ಬೇಕ್ ಮಾಡೋತ್ತಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗ್ತಿತ್ತು. ಹಾಗಾಗಿ 75% ಕೊಟ್ಟಿದ್ದೀನಿ. ಟೇಸ್ಟಲ್ಲಿ ನಾನು 100ಗೆ 100 ಕೊಡ್ತೀನಿ. ಚೆನ್ನಾಗಿ ಬಂದಿತ್ತು ಟೇಸ್ಟು, ನನಗೆ ಇಷ್ಟ ಆಯಿತು. ಇನ್ನು ನನ್ನ ಮಕ್ಕಳು ಮಾಡೋದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂದ್ಕೊತೀನಿ. ಇನ್ನು ನನ್ನ ಮಗ ಸಾಮಾನ್ಯ ಚೆನ್ನಾಗಿಲ್ಲದೆ ಯಾವುದೂ ತಿನ್ನೋದಿಲ್ಲ. ಅವನು ಚೆನ್ನಾಗಿದ್ದರೆ ಮಾತ್ರ ಅವ್ನು ಟೇಸ್ಟ್ ನೋಡೋದು. ಹಾಗಾಗಿ ಅವನು ಕೂಡ ಚೆನ್ನಾಗಿದೆ, ಅವನು ತಿಂತಾ ಇದ್ದಾನಲ್ವ, ಹಾಗಾಗಿ ನಂಗೆ ಚೆನ್ನಾಗಿದೆ ಅಂತ ಪಕ್ಕ ಆಯಿತು. ನನ್ನ ಮಗಳು ನೋಡ್ತಾ ಇದ್ಲು, ನಾನು ತಿನ್ನಿಸ್ತಾರೆ ಅಂತ ಹೇಳಿ. ಅವಳಿದ್ದು ತಿನ್ಸೋಕ್ಕೆ ಹೋದರೆ ಅವಳು ಬೇಡ. ಅವಳ ಕೈಯಿರುತ್ತೆ, ಹುಡುಗಂಥರ ಖುಷಿ ಇರುತ್ತೆ. ನಾವು ಮಧ್ಯೆ ತಿನ್ಸೋಕ್ಕೆ ಹೋದರೆ ಅವಳಿಗೆ ಅಷ್ಟು ಅನಿಸೋದಿಲ್ಲ. ಹಾಗಾಗಿ ನೀನೇ ತಿನ್ನು ಅಂತ ಅವಳಿಗೆ ಬಿಟ್ಬಿಟ್ಟಿದ್ದೆ. ಒಂದು ಪೀಸ್ ಮಾಡಿ ಕಟ್ ಮಾಡಿಟ್ಟಿದ್ದೆ. ಅವಳು ತಕ್ಕೊಂಡು ತಿಂತಾಳೆ ಅಂತ ನಮಗೆ ಗೊತ್ತಿತ್ತು. ಮಧ್ಯೆ ನೋಡಿ ಇಸ್ಕೊಂಡ್ಳು ಕೊಡಿ ಅಂತ ಹೇಳಿ. ಹಾಗಾಗಿ ಅವರೆಲ್ಲ ತಿಂತಾರೋದು ನೋಡಿ ಒಂಥರ ಖುಷಿ ಆಯಿತು ನನಗೆ. ಏನೋ ಚೆನ್ನಾಗಾಗಿದೆ ಬಿಡು, ಅಷ್ಟು ಕೆಡ್ದಾಗ ಏನು ಮಾಡಿಲ್ಲ ಅಂತ ಅಂದ್ಕೊಂಡು ಖುಷಿ ಆಯಿತು. ಇನ್ನು ನಮ್ಮ ಮನೆಯವ್ರು ಕೂಡ ಹೇಳ್ತಾರೆ ಚೆನ್ನಾಗಿದೆ, ನಂಗೆ ಖುಷಿ ಆಯಿತು. ಅದಕ್ಕೆ ನಾನು ಅಂತಿದ್ದೆ, ಕ್ಯಾಮ್ರಾ ಮುಂದೆ ಹೇಳಿದ್ರೆ ಹೌದಪ್ಪ ಅನ್ಬೋದು, ನೀವು ಇಲ್ಲಿ ಬಂದು ಸೈಡಲ್ಲಿ ಹೇಳ್ತಾ ಇದ್ದೀರಲ್ಲ ಅಂತ ಅಂದೆ. ಅದೇ ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊತಾ ಇದ್ವಿ. ಅಷ್ಟರೊಳಗೆ ಅವ್ರಿಗೆ ಕೆಲಸ ಬಂತು ಅಂತ ಅವ್ರು ಕೆಲ್ಸಕ್ಕೆ ಹೋದರು. ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಾಮೂಲಿ ಅಡುಗೆ ಕೆಲಸಕ್ಕೆ ಬಂದೆ.
ಇನ್ನು ನನಗೆ ಯಾವಾಗಲೂ ಕೂದಲು ಬಿಟ್ಕೊಂಡಿರ್ಲಿಕ್ಕೆ ನನಗೆ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ಕೂದಲು ಉದ್ದ ಇರೋದ್ರಿಂದ ಕೂದಲು ಉದ್ದಾಗ ನಮ್ಮನೆಯವ್ರು ಊಟ ಮಾಡೋದೇ ಇಲ್ಲ, ತಿನ್ನೋದೇ ಇಲ್ಲ ಅಂತ ಊಟನೂ ಕೂದಲು ಗೀದಲು ಏನಾದ್ರು ಸಿಕ್ಬಿಟ್ರೆ. ಹಾಗಾಗಿ ನಾನು ಕೂದಲೆಲ್ಲ ಕಟ್ಕೊಂಡು ಬಂದು ಸಲ ನೀಟಾಗಿ ತಲೆ ಬಾಚ್ಕೊಂಡು ಕೂದಲೆಲ್ಲ ಕಟ್ಕೊಂಡು ಇದು ನೈಫ್ ತರಿಸಿದ್ದೆ ಆಯಿತಾ. ನಮ್ಮ ಮನೇಲಿ ನೈಫ್ ಇರಲಿಲ್ಲ, ಚಾಕು ಇರಲಿಲ್ಲ. ಹಾಗಾಗಿ ಹೊಸದಾಗಿ ನೈಫ್ ತರಿಸಿದ್ದೆ. ತುಂಬ ಚೆನ್ನಾಗಿ ಬಂದಿದ್ದು. ಸಿಕ್ಕಾಪಟ್ಟೆ ಶಾರ್ಪಾಗಿ ಆಲ್ರೆಡಿ ಒಂದು ಸಲ ಕೈ ಕಟ್ ಮಾಡ್ಕೊಬಿಟ್ಟೆ. ಕಟ್ ಮಾಡ್ತಾ ಗೊತ್ತಾಗ್ದೇ ಕೈ ಕಟ್ ಮಾಡಿಕೊಂಡೆ. ಇನ್ನು ಟೊಮೆಟೊ ಬಾತಲ್ವ, ಟೊಮೆಟೊ ಕೂಡ ನೀಟಾಗಿ ಹೆಚ್ಕೋತಾ ಇದ್ದೀನಿ. ಇದು ಈ ಥರ ಮೊದಲೇ ಹೆಚ್ಚಿ ರೂಢಿಯಾಗಿರೋದ್ರಿಂದ ಮಕ್ಕಳಿಗೆ ಅದೊಂಥರ ಬಾಯಿ ಸಿಕ್ಕಿದಾಗ ಅವ್ರು ಅದು ಎತ್ತಿ ಇಡ್ತಾರಂದರೆ ಅದು ಸಿಪ್ಪೆ ಸಿಕ್ಕತ್ತಲ್ವ. ಹಾಗಾಗಿ ಇನ್ನು ಆ ಥರ ಮಾಡೋದು ಬೇಡ ಪಾಪ, ಸುಮ್ಮನೆ ಏನಕ್ಕೆ ಎತ್ತಿ ಇಡ್ತವೆ ಅಂತ ಹೇಳಿ ಮತ್ತೊಂದು ಸಲ ಎಲ್ಲ ನೀಟಾಗಿ ಮತ್ತೊಂದು ಸಲ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಪರವಾಗಿಲ್ಲ, ನಮ್ಮನೇಲಿ ನಾನು ಮಾಡೋ ಟೊಮೆಟೊ ಬಾತ್ ತುಂಬ ಇಷ್ಟ ಆಗುತ್ತೆ. ಮುದ್ದು ಆದರೆ ಅಷ್ಟೇ, ಎಲ್ಲರೂ ಕೆಲವೊಂದ್ಸಲ ರಾತ್ರಿ ಏನು ಮಾಡಲಿ ಸಾಂಬಾರಿಲ್ಲ ಅನ್ನುವಾಗ ಟೊಮೆಟೊ ಬಾತ್ ಮಾಡು ಅಂತ ಅಂತಾನೆ. ಇನ್ನು ನಮ್ಮನೇಲಿ ಕೂಡ ನೋಡಿದ್ರೆ ಟೊಮೆಟೊ ಬಾತ್ ಬೇಕು, ಅವರಿಗೆ ಇಷ್ಟ ಆಗುತ್ತೆ. ಟೊಮೆಟೊ ಬಾತ್ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಬಜ್ಜಿ ಬೇಕು ಅಂತ ಹೇಳಿದ್ರು ಅಂತ ಹೇಳಿ ಕಡಲೆ ಹಿಟ್ಟಿನ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಬಜ್ಜಿ ಕೆಲವೊಬ್ಬರು ದಪ್ಪವಾಗಿ ಹಿಟ್ಟು ಹಾಕಿ ಮಾಡ್ತಾರೆ, ನನಗೆ ಆ ಥರ ಇಷ್ಟನೇ ಆಗೋದಿಲ್ಲ. ಇನ್ನು ನಮ್ಮನೆಗೂ ಕೂಡ ಆ ಥರ ಇಷ್ಟ ಆಗೋದಿಲ್ಲ. ಅವ್ರಿಗೆ ನಾನು ಮಾಡಿದ್ರೇ ಇಷ್ಟ ಆಗುತ್ತೆ, ತೆಳ್ಳಗೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ಆಯಿತಾ. ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ಹಿಂಗೆ ಮಾಮೂಲಿ ಉಪ್ಪು ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಡಾ ಪುಡಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಯಾವ ಅಡುಗೆಗೂ ಸೋಡಾ ಪುಡಿ ಹಾಕೋದಿಲ್ಲ, ಬಟ್ ಬಜ್ಜಿಗೆ ಮಾತ್ರ ಸೋಡಾ ಪುಡಿ. ಸುಮಾರು ಒಂದು ವರ್ಷ ಕಡಲೆ ಏನಾದರೂ ಸೋಡಾ ಪುಡಿ ತಂದರೆ ಒಂದು ವರ್ಷ ತನಕ ಅದೇ ಆಗ್ತಾಯಿರುತ್ತೆ ನಮ್ಮ ಮನೆಯಲ್ಲಿ. ಆ ಥರ ಅಷ್ಟು ಕಮ್ಮಿ. ಪುರಿ ಹಾಕೋದಿಲ್ಲ. ಕೆಲವೊಬ್ರು ಅನ್ನಕ್ಕೆ ಹಾಕಿ ಕೂಡ ಮಾಡ್ತಾರೆ ಕೆಲವೊಂದು ಹೋಟೆಲಲ್ಲಿ ಫಂಕ್ಷನಲ್ಲಿ. ಬಟ್ ನಾವು ಯಾವ ರೀತಿಯೂ ಆ ಥರ ಮಾಡೋದಿಲ್ಲ. ಇನ್ನು ಇಡ್ಲಿಗಾದರೂ ಅಷ್ಟೇ, ನಾನು ಸೋಡಾ ಪುಡಿ ಹಾಕೋದೇ ಇಲ್ಲ. ಹಾಗಾಗಿ ನಮ್ಮನೆ ಸೋಡಾ ಪುಡಿ ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ನು ಎಣ್ಣೆ ಬಿಸಿ ಆದ ತಕ್ಷಣ ಬಿಡ್ತೀನಿ. ಎಣ್ಣೆ ತಣ್ಣಗಿರುವಾಗ ಬಿಟ್ಟರೆ ಅಷ್ಟು ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಬಿಡಬೇಕು. ಈ ಥರ ಒಂದೊಂದು ಎಷ್ಟು ನೀರು ಆ ರೇಂಜ್ ಒಂದು ಸ್ವಲ್ಪ ನೀರು ಆಗ್ತದೆ ಅನ್ನೋ ರೇಂಜಲ್ಲಿ ಕಲಿಸ್ಕೊಂಡಿದ್ದೀನಿ. ಒಂದು ಜಾಸ್ತಿ ಅದ್ಲಿಕ್ಕೆ ಹೋಗ್ಬಾರ್ದು, ಜಸ್ಟ್ ಒಂದು ಕೋಟಿಂಗ್ ಬರಬೇಕು ಅಷ್ಟೇ ಅದ್ದಬೇಕು. ಅಷ್ಟು ಅದ್ದಿ ಇದಕ್ಕೆ ಅಷ್ಟು ಅದ್ದಿ ಎಣ್ಣೆಗೆ ಬಿಟ್ಟರೆ ಆಯಿತು. ಇನ್ನು ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ. ನೀವು ಒಂದು ಸಲ ನಾನು ಫೈನಲ್ ಒಂದು ಸಲ ತೋರಿಸ್ತೀನಿ ನೋಡಿ. ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ನಾನು ತಿರುಗಿಸಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಸೈಡಲ್ಲಿ ಅಂಟ್ಕೊಂಡಿದೆ, ಅದನ್ನ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಇನ್ನೇನು ಇದಾಗಿಲ್ಲ. ಇನ್ನು ಕಡಲೆ ಹಿಟ್ಟು ಆ ಥರ ಪುಡಿ ಏನಪ್ಪ ಅಂದರೆ ಕಡಲೆ ಹಿಟ್ಟು ನಾವು ಆಲ್ರೆಡಿ ಸ್ವಲ್ಪ ನೀರಾಗಿ ಕಲಸಿರೋದ್ರಿಂದ ಅದು ಬಿಡುವಾಗ ಎಣ್ಣೆಗೆ ಪಟ್ಟಂತ ಬಿಟ್ಟಾಗ ಅದು ಸ್ವಲ್ಪ ಚದುರುತ್ತೆ ಹಿಟ್ಟು, ಕಡಲೆ ಹಿಟ್ಟು. ಹಾಗಾಗಿ ಅದು ಪುಡಿ ಬಂದಿದೆ ಅಷ್ಟೇ. ಬಟ್ ಪುಡಿನೂ ಕೂಡ ಊಟ ಜೊತೆ ತಿನ್ನುವಾಗ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ಝೂಮಾಗಿ ತೋರಿಸ್ತಿದ್ದೀನಲ್ವಾ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ. ಇನ್ನು ಕಡಲೆ ಹಿಟ್ಟು ಇನ್ನು ಆಲೂಗಡ್ಡೆನೂ ಕೂಡ ನಾನು ಸ್ಲೈಸರಲ್ಲಿ ಮಾಡಿರೋದ್ರಿಂದ ತುಂಬ ಏನು ಗಟ್ಟಿ ಏನಿರೋದಿಲ್ಲ. ಒಂದು 2 ನಿಮಿಷ ಕಡಲೆ ಹಿಟ್ಟೊಂದು ಅದರೊಳಗಿರೋ ಕಡಲೆ ಹಿಟ್ಟೊಂದು ಬೆಂದ್ಕೊಬಿಟ್ರೆ ಅದರೊಳಗಿರೋ ಆಲೂಗಡ್ಡೆನೂ ಕೂಡ ಬೇಗ ಬೆಂದ್ಕೊಬಿಡುತ್ತೆ. ಹಾಗಾಗಿ ತುಂಬ ಹೊತ್ತೇನು ನಾನು ಬಿಡೋದಿಲ್ಲ, ಅಲ್ಲೇ ಇಟ್ಕೊಂಡು ಈ ಥರ ಬಜ್ಜಿ ಗಿಜ್ಜಿನ ಮಾಡ್ತೀನಿ. ಯಾಕಂದರೆ ಹೊತ್ತೋಗ್ಬಿಟ್ರೆ ಅದು ಟೇಸ್ಟೇ ಹೊರಟೋಗುತ್ತೆ. ಇನ್ನು ಒಂದು ಕಡೆ ಹಾಕಿಬಿಟ್ಟಿದ್ದೀನಿ, ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇದ್ರಲ್ಲಿ ಜಾಸ್ತಿ ಕಡಲೆ ಹಿಟ್ಟು ಕೂಡ ನಾನು ಆ್ಯಡ್ ಮಾಡಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಒಳಗೆ ಹೋಗುತ್ತೆ, ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಬಜ್ಜಿ. ನೀವು ಬೇಕಾದ್ರೆ ಟ್ರೈ ಮಾಡಿ ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ. ಅದಕ್ಕೆ ಕಲಸುವಾಗ ಸ್ವಲ್ಪ ತುಂಬ ತೆಳುವಾಗಲ್ಲ, ಸ್ವಲ್ಪ ತೆಳುವಾಗಿ, ಮತ್ತು ಕಡಲೆ ಹಿಟ್ಟು ಬಿಡುವಾಗ ತುಂಬ ಗಟ್ಟಿ ಮಾಡೋದು, ಕದ್ದಿ ಬಿಡಬಾರ್ದು. ಜಸ್ಟ್ ಒಂದು ಕೋಟಿ ಮೇಲೆ ಒಂಚೂರು ಹತ್ತೋ ಥರ ಅಷ್ಟೇ, ಹತ್ತೋ ಥರ ಬಿಟ್ಬಿಟ್ರೆ ಅಷ್ಟೇ ರೆಡಿ ಆಗುತ್ತೆ. ಇನ್ನು ಈ ಕಡೆ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು. ಇದು ಮಕ್ಕಳಿಗೋಸ್ಕರ 2 ಬಜ್ಜಿ ಇಡ್ತೀನಿ, ಯಾಕಂದರೆ ಪಾಪ ಹೋಗ್ತಾ ಬರ್ತಾ ಅವ್ರಿಗೆ ಜಾಸ್ತಿ ಎಣ್ಣೆ ತಿಂಡಿ ಕೊಡೋದಿಲ್ಲ. ಹೋಗ್ತಾ ಬರ್ತಾ ಅಮ್ಮ ಏನದು ನನಗೂ ಕೊಡಿ ಅಂತಿದ್ವಲ್ಲ ಅಂತ ಹೇಳಿ ಇಬ್ಬರು ಕೈಗೂ ಒಂದೊಂದು ಕೊಡೋಣ ಅಂತ